ನಮಸ್ಕಾರ ಎಲ್ರಿಗೂ. ನಮ್ಮ ಜೀವನದಲ್ಲಿ ಎರಡು ರೀತಿಯ ಟೇಬಲ್ಸ್ಗಳನ್ನ ನಾವು ಫಾಲೋ ಮಾಡ್ತೀವಿ. ಅಂದ್ರೆ ನಾವೇನ್ ತಿನ್ಬೇಕು, ಏನ್ ತಿನ್ನಬಾರ್ದು, ನಮ್ಮ ಟೇಬಲಲ್ಲಿ ಎಷ್ಟು ಫ್ರೂಟ್ಸ್ ಇರಬೇಕು, ಜೊತೆಗೆ ಫುಡ್ ಏನಾಗಿರಬೇಕು ಅಂತ ಡಿಸೈಡ್ ಮಾಡುವಂತಹ ಡೈನಿಂಗ್ ಟೇಬಲ್. ಜೊತೆಗೆ ಸ್ಕೂಲ್, ಕಾಲೇಜ್, ಆಫೀಸ್, ಜಿಮ್, ಎಕ್ಸಾಮ್ ಡಿಸೈಡ್ ಮಾಡುವಂತಹ ಟೈಮ್ ಟೇಬಲ್. ಸ್ನೇಹಿತರೆ, ಇವೆರಡರ ನಡುವೆ ಇನ್ನೊಂದು ಟೇಬಲ್ ಇದೆ. ಆ ಟೇಬಲ್ ಬಗ್ಗೆ ನಮಗೆ ಅರಿವಿಲ್ಲ. ಆ ಟೇಬಲ್ ಅಲ್ಲಿ ನಾವಿರ್ತೀವಿ. ಯಾವ ಟೇಬಲ್ ಅಂತ ಕೇಳ್ತೀರಾ? ಟಾಸ್ಕ್ ಟೇಬಲ್, ಕೆಲಸದ ಪಟ್ಟಿ. ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತೇವೆ, ಇಲ್ಲ ಅಂತ ಅಲ್ಲ. ಏನ್ ಈ ಟಾಸ್ಕ್ ಟೇಬಲ್ ಅಂತಂದ್ರೆ, ಕೆಲಸವನ್ನ ಹೇಗ್ ಮಾಡಬೇಕು, ಕೆಲಸದ ನಿರ್ವಹಣೆ ಹೇಗಿರ್ಬೇಕು, ಕೆಲಸ ಮುಗಿಯೋವರೆಗೂ ಕೂಡ ಅಲ್ಲಿಂದ ನಾವು ಬರ್ಬೇಕಾ ಅಥವಾ ಬೇಡವಾ, ಕೆಲಸ ಎಷ್ಟರ ಮಟ್ಟಿಗೆ ಹಾಕಬೇಕು, ಆ ಟಾಸ್ಕ್ ಅನ್ನ ಬ್ರೇಕ್ ಮಾಡ್ಬೇಕಾ ಮಾಡಬಾರ್ದ ಅನ್ನುವಂತಹ ಒಂದು ಟೇಬಲ್ ಅನ್ನ ನಮ್ಮಲ್ಲಿ ಟಾಸ್ಕ್ ಟೇಬಲ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಟಾಸ್ಕ್ ಮ್ಯಾನೇಜ್ಮೆಂಟ್, ಕೆಲಸದ ನಿರ್ವಹಣೆ. ಕೆಲಸ ಮುಗಿಯೋವರೆಗೂ ಕೂಡ ಅಲ್ಲಿಂದ ವಾಪಸ್ ಬರ್ದೇ ಇರೋದು ಅಥವಾ ಕೆಲಸವನ್ನ ಬ್ರೇಕ್ ಮಾಡದೇ ಇರೋದು. ನನಗೆ ಇತ್ತೀಚೆಗೆ ಅರಿವಾಗ್ತಿದೆ ಯಾವ ಟೇಬಲ್ ಇಂದ ಹೋದ್ರೆ ಬೆಟರ್ ಅಂತ. ಡೈನಿಂಗ್ ಟೇಬಲ್ ಬೆಟರಾ, ಟೈಮ್ ಟೇಬಲ್ ಬೆಟರಾ, ಅಥವಾ ಟಾಸ್ಕ್ ಟೇಬಲ್ ಬೆಟರ್ ಇರುತ್ತಾ ಅಂತ ನಾನು ನಿರ್ಧಾರ ಮಾಡಾಗಿದೆ. ಸ್ನೇಹಿತರೆ ನೋಡಿ, ಯಾವುದನ್ನ ಚಾಯ್ಸ್ ಮಾಡ್ಕೋತೀರಾ? ಡೈನಿಂಗ್ ಟೇಬಲ್ ಬೇಕಾ, ಟೈಮ್ ಟೇಬಲ್ ಬೇಕಾ, ಟಾಸ್ಕ್ ಟೇಬಲ್ ಬೇಕಾ? ನಮ್ಮಲ್ಲಿ ಸಕ್ಸಸ್ ಪ್ರಪೋರ್ಷನ್ ಅಂತ ಹೇಳ್ತಾರಲ್ಲ, ರೇಷಿಯೋ ಅಂತ ಹೇಳ್ತಾರಲ್ಲ, ಆ ರೇಷಿಯೋದಲ್ಲಿರುವ, ಆ ಪ್ರಪೋರ್ಷನ್ ಇರುವಂತ ವ್ಯಕ್ತಿಗಳನ್ನ ಗಮನಿಸಿದಾಗ ಹೆಚ್ಚಿನದಾಗಿ ಟಾಸ್ಕ್ ಟೇಬಲ್ನ ಫಾಲೋ ಮಾಡ್ತಾರೆ, ಮಾಡ್ತಾನೂ ಇದ್ದಾರೆ. ಅದರಿಂದಾಗಿ ನಮ್ಮ ಆಯ್ಕೆ ಅಗೇನ್ ನಮಗೆ ಬಿಟ್ಟಿದ್ದು.